ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಹೆಗ್ಡೇಶ್ ಡಿಲೈಟ್. ಇವತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋಣ. ವಿಡಿಯೋನ ಎಂಡ್ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಎಣ್ಣೆ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋವರೆಗೂ ಕಾಯಬೇಕು. ಸಿಡಿತಾ ಇದ್ದಾಗೇನೆ ಒಂದು 5 ಹೆಸರು ಬೆಳ್ಳುಳ್ಳಿ, ಹಾಗೆಯೇ ಒಂದು ಒಣಮೆಣಸು, ಇವಾಗ ಒಂದು ದೊಡ್ಡ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗಿದೆ. ಇವಾಗ ಸಬ್ಬಸಿಗೆ ಸೊಪ್ಪನ್ನ ಮೇಲ್ಗಡೆಯಿಂದ ಹಾಕೊಳ್ಳೋದು. ಹಾಗೇನೆ ಬೇಯಿಸ್ಕೊಂಡಿರೋ ಹೆಸರು ಕಾಳನ್ನ ಇದಕ್ಕೆ ಸೇರಿಸ್ಕೋಬೇಕು. ಹೆಸರು ಕಾಳು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗುತ್ತೆ. ಇದಕ್ಕೆ ಬೆಲ್ಲ ಹಾಕೋಬೇಕು. ಹಾಗೇನೆ ಮೇಲ್ಗಡೆಯಿಂದ ತೆಂಗಿನಕಾಯಿ ತುರಿ, ಇಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಬಾಡೋದ್ರಿಂದ ಮೊದಲಿಗೆ ಉಪ್ಪು ಹಾಕ್ಬಿಟ್ರೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಸ್ವಲ್ಪ ಬಾಡದ್ಮೇಲೆ ಉಪ್ಪನ್ನ ಹಾಕೊಳ್ಳೋಣ. ನೋಡಿ, ಇವಾಗ ಬಾಡಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ. ಥ್ಯಾಂಕ್ ಯು.